ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ಪುನಃ ನಿಮಗೆ ಸ್ವಾಗತ ಸುಸ್ವಾಗತ. ಕಳೆದ ಬಾರಿ ನಾನು ನಿಮಗೆ ದೇವರು ಮತ್ತು ಆದಾಮು ಹವ್ವಳನ್ನು ಹೇಗೆ ಎದುರಿಸಿದನು ಎಂಬ ವಿಷಯದಲ್ಲಿ ಕೇಳಿದೆವು. ಯಾಕೆಂದರೆ ಅವರು ದೇವರಿಗೆ ಅವಿಧರಾದರು, ದೇವರಿಂದ ದೂರವಾದರು, ದೇವರ ಅನ್ಯೋನ್ಯವಾಗಿದ್ದರು. ದಿವಾಸಗಳ ಸಂಜೆ ತಂಗಾಳಿಯಲ್ಲಿ ದೇವರು ಬಂದು ಮಾತನಾಡ್ತಿದ್ದನು. ಇದೆಲ್ಲ ನಾವು ದೇವರ ವಾಕ್ಯದಲ್ಲಿ ಓದಿದ್ದೇವೆ. ಈ ದಿನ ನಾನು ನಿಮಗೆ ದೇವರು ಸರ್ಪವನ್ನು ಹೇಗೆ ಶಾಪಕ್ಕೆ ಗುರಿ ಮಾಡಿದ ಎಂಬುದನ್ನು ನೋಡೋಣ. ಈ ವಿಷಯದಲ್ಲಿ ಪವಿತ್ರ ಬೈಬಲ್ ಏನು ಹೇಳುತ್ತದೆ? ನಾನು ಹಳೆ ಒಡಂಬಡಿಕೆಯ ಪುಸ್ತಕ ಆದಿಕಾಂಡ ಅಧ್ಯಾಯ 3, 14 ಮತ್ತು 15 ವಚನ ಓದ್ತೇನೆ. ಇದು ಹೀಗೆ ಇದೆ: ಆಗ ಯೆಹೋವ ದೇವರು, ಅಂದರೆ ಸರ್ವಶಕ್ತ ದೇವರು, ಸರ್ಪಕ್ಕೆ, ನೀನು ಈ ಕಾರ್ಯವನ್ನು ಮಾಡಿದ್ದರಿಂದ ಎಲ್ಲ ಪಶುಗಳಲ್ಲಿಯೂ ಅಡವಿಯ ಎಲ್ಲ ಮೃಗಗಳಲ್ಲಿಯೂ ಶಾಪಗ್ರಸ್ತವಾದಿ. ನೀನು ಹೊಟ್ಟೆಯಿಂದ ಹರಿದು ನಿನ್ನ ಜೀವಮಾನದ ದಿನಗಳೆಲ್ಲ ಮಣ್ಣೇ ತಿನ್ನುವಿ. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ. ಈಗ ನಾವು ನೋಡ್ತಾ ಇದ್ದೇವೆ ಈ ಸರ್ಪ ಹೇಗೆ ಮಾತಾಡ್ತದೆ. ಈಗ ದೇವರು ಸರ್ಪಕ್ಕೆ ಶಾಪ ಕೊಟ್ಟದ್ದು ಹೇಗೆ ಎಂಬುದನ್ನು ಓದಿದೆವು ಅಲ್ವಾ? ಹಾಗಾದರೆ ಅದರ ಮೊದಲು ಈ ಸೈತಾನನು ಸುಳ್ಳುಗಾರ ಎಂಬುದನ್ನು ದೇವರಿಗೆ ಚೆನ್ನಾಗಿ ಗೊತ್ತಿತ್ತು. ಯಾಕಂದರೆ ದೇವರ ಒಟ್ಟಿಗೆ ಅವನಿದ್ದವನು, ದೇವರಿಗೆ ಅವನು ಸಹಾಯಕನಾಗಿದ್ದನು ಪರಲೋಕದಲ್ಲಿ. ಅವನಿಗೆ ಅಲ್ಲಿ ಗರ್ವ ಬಂದ ಕಾರಣ ಅವನು ದೇವರ ವಿರುದ್ಧವಾಗಿ ಹೋದ, ದೇವರಿಗೆ ಮನಸ್ಸನ್ನು ತಪ್ಪು ಮಾಡಿದ. ಗರ್ವದಿಂದಾಗಿ ಅವನಿಗೆ ದೇವರ ಮೇಲೆ ಅವನು ದೇವರ ಮೇಲೆ ವಿರೋಧ ಹೋದ ಕಾರಣ ದೇವರು ಅವನಿಗೆ ಶಾಪಗ್ರಸ್ತ ಕೆಳಗೆ ತಳ್ಳಿಯಾಗ ಶಾಪ ಮಾಡಿದಾಗ ಪರಲೋಕದಿಂದ ಅವನೊಟ್ಟಿಗೆ ಲಕ್ಷಾಂತರ ಕೋಟಿ ದೂತರು ಕೂಡ ಅವನೊಟ್ಟಿಗೆ ಸೇರಿದರು. ಹಾಗೆ ಅವನು ದೇವರಿಂದ ದೂರವಾಗಿ ಆ ಮಧ್ಯಾಕಾಶದಲ್ಲಿ ಬಂದು ಅವನು ಇದ್ದಾನೆ. ಹಾಗಿರುವಾಗ ಮನುಷ್ಯ ಸೃಷ್ಟಿ ಮಾಡಿದ ನಂತರ ದೇವರು ಮನುಷ್ಯನಿಗೆ ಲೋಕದಲ್ಲಿ ಎಲ್ಲ ಅಧಿಕಾರ ಕೊಟ್ಟನು. ಭೂಮಿಯಲ್ಲಿದ್ದ ಎಲ್ಲ ಸಮಸ್ತ ಜೀವಿಗಳ ಮೇಲೆ ಅಧಿಕಾರ ಕೊಟ್ಟನು. ಮನುಷ್ಯ ಸಂತೋಷವಾಗಿ ಏದೇನು ತೋಟದಲ್ಲಿ ಹಣ್ಣುಗಳನ್ನು ತಿನ್ನುತ್ತಾ ದೇವರೊಟ್ಟಿಗೆ ಅನ್ಯೋನ್ಯವಾಗಿರುತ್ತಾ ಸಂತೋಷವಾಗಿದ್ದುಕೊಂಡು ಅವನು ಸಮಾಧಾನದಲ್ಲಿದ್ದ. ಅವನಿಗೆ ಪಾಪ ಎಂಬುದು ಗೊತ್ತಿರಲಿಲ್ಲ, ಕೆಟ್ಟದ್ದು ಗೊತ್ತಿರಲಿಲ್ಲ ಅವನಿಗೆ, ಅವನು ಅನ್ಯೋನ್ಯವಾಗಿದ್ದಾಗ. ಈಗ ನಾವು ನೋಡ್ತಾ ಇದ್ದೇವೆ, ಸೈತಾನನ ಎದುರು ನೋಡಿ ಸಹಿಸಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಈಗ ಅವನು ದೇವರು ವೈರಿಯಾಗಿದ್ದಾನಲ್ಲ, ಹಾಗಾಗಿ ಆದ ಕಾರಣ ದೇವರು ಏನು ಮಾಡ್ತಾನೆ, ಅವನಿಗೆ ಒಮ್ಮೆಲೆ ಶಾಪವನ್ನು ಕೊಟ್ಟನು. ಯಾಕಂದ್ರೆ ದೇವರಿಗೆ ಗೊತ್ತು ಅವನು ಏನಂತ. ಅದರುವಾಗ ದೇವರು ಸರ್ಪಕ್ಕೆ, ನೀನು ಹೊಟ್ಟೆಯಿಂದ ಹರಿ ಬೇರೆ ಪ್ರಾಣಿಗಳ ಹಾಗೆ ನಡೆಯದೆ ಹೊಟ್ಟೆಯಿಂದ ಹರಿದು ನಿನ್ನ ಜೀವಮಾನ ಎಲ್ಲ ಮಣ್ಣೇ ತಿನ್ನುವಿ ಅಂತ ಹೇಳ್ಬೋದು. ಅದರ ಅರ್ಥ ಸೈತಾನನಿಗೆ ದೇವರ ಥರನೇ ಅವನಿಗೆ ಎಲ್ಲ ತಂತ್ರಗಳು ಗೊತ್ತು. ಯಾಕಂದರೆ ದೇವರೇ ಅಂದರೆ ಅವನಿಗೆ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ ಅವನಿಗೆ ಗೊತ್ತಿದೆ. ನಾವು ನೋಡ್ತೀವಿ ಈಗಿನ ಕಾಲದಲ್ಲಿ ಕೂಡ ಎಷ್ಟೊಂದು ಮಂತ್ರತಂತ್ರ ಮಾಡಿಕೊಂಡು ಮನುಷ್ಯ ಹಾವಾಗೋದು, ಮನುಷ್ಯ ಆಗೋದು, ಆಮೇಲೆ ಎಷ್ಟೊಂದು ಮ್ಯಾಜಿಕ್ ಮಾಡ್ತಾರೆ, ತಂತ್ರೋಪಾಯಗಳು ಮಾಡ್ತಾರೆ ದುಷ್ಟಶಕ್ತಿಯಿಂದ. ಅದೇ ಥರ ಅವನು ಹಾವಿನ ವೇಷ ಧರಿಸಿಕೊಂಡು ಹಾವಿನ ರೂಪದಲ್ಲಿ ಹಾವಳಿಗೆ ಕಾಣಿಸಿಕೊಂಡಾಗ ಆಕೆಯು ಆತನ ಮಾತಿಗೆ ಮರಳಾಗಿ ಹೇಗೆ ಆತ ಮನದ ಹಣ್ಣನ್ನು ತಿಂದು ಶಾಪಗ್ರಸ್ತಳಾಗ್ತಾರೆ. ಅದಕ್ಕೋಸ್ಕರ ದೇವರು ಮೊದಲು ಏನು ಮಾಡ್ತಾನೆ, ಅಲ್ಲಿ ಸರ್ಪಕ್ಕೆ ಶಾಪ ಕೊಡ್ತಾನೆ. ಹಾಗೇನು ಹೇಳ್ತಾನೆ ಅಲ್ಲಿ, ಆದಾಮ ಮತ್ತು ಹವ್ವಳಿಗೆ ಇಂಥ ಸುಂದರ ಸರ್ಪ ನೆಲದಲ್ಲಿ ಹರಿಯುವ ಹಾಗಾಯ್ತಲ್ಲ ಎಂದು ಭಯಭೀತರಾಗಿರ್ಬೋದು. ಅದರ ಅರ್ಥ ಸರ್ಪಕ್ಕೆ ಕಾಲುಗಳಿತ್ತು, ಅದು ಇತರ ಪ್ರಾಣಿಗಳ ಥರ ನಡೆಯುತ್ತಿತ್ತು. ನಾವು ನೋಡ್ತಾ ಇದ್ದೇವೆ ಅಲ್ಲಿ 14ನೇ ವಚನದಲ್ಲಿ. ಆಗ ದೇವರು ಏನು ಮಾಡ್ತಾರೆ, ಸರ್ಪಕ್ಕೆ, ನೀನು ಈ ಕಾರ್ಯವನ್ನು ಮಾಡಿದ್ರಿಂದ ಎಲ್ಲ ಪಶುಗಳಲ್ಲಿಯೂ ಎಲ್ಲ ಅಡವಿಗಳಿಗಳಲ್ಲಿಯೂ ಎಲ್ಲ ಮೃಗಗಳಲ್ಲಿಯೂ ಶಾಪಗ್ರಸ್ತವಾದಿ. ನೀನು ಹೊಟ್ಟೆಯಿಂದ ಹರಿದು ನಿನ್ನ ಜೀವಮಾನದ ದಿನಗಳೆಲ್ಲ ಮಣ್ಣೇ ತಿನ್ನುವೆ ಅಂತೇಳಿ ದೇವರು ಹೇಳ್ತಾರೆ. ಕ್ಲಿಯರ್ ಆಗಿ ಬರ್ತದೆ. ಸೊ ಅದರ ಅರ್ಥ ಆತನಿಗೆ ಕಾಲುಗಳಿತ್ತು. ಸೈತಾನು ಹೀಗೆ ಆ ಸರ್ಪ ಸೈತಾನಾದಂಥ ಸರ್ಪನು ಅವನಿಗೆ ಅದರಿಂದ ಆ ಒಂದು ಶಾಪ ಹಾವಿಗೆ ಸಿಕ್ತು. ಅದರಿಂದ ಅದು ಇತರ ಪ್ರಾಣಿಗಳ ಥರ ನಡೆಯುತ್ತಿತ್ತು. ಪುನಃ ನಾವು ವಚನ 15. ದೇವರು ಸೈತಾನ ನಾಶವನ್ನು ಪ್ರಕಟಿಸ್ತಾನೆ. ಈಗ ಸೈತಾನ ಮತ್ತು ಸ್ತ್ರೀಯ ಸಂತಾನದ ನಡುವೆ ಹಗೆತನ ಇರುವ ಮತ್ತೆ ಯುದ್ಧ ಆಗುವುದು ಎಂಬುದನ್ನು ಹೇಳ್ತಾನೆ ದೇವರು. ಇದರ ಅರ್ಥ ಎಂತದೆ? ಯಾಕಂದರೆ ದೇವರಿಂದ ಮನುಷ್ಯ ದೂರ ಆದ, ಮನುಷ್ಯನು ಮಾಡಬೇಕಾದ ಕಾರ್ಯ ಆಡಳಿತವನ್ನು ಸೈತಾನ ತನ್ನ ಈ ಲೋಕದಲ್ಲಿ ಮಾಡ್ತಾ ಇದ್ದಾನೆ. ಇಲ್ಲಿ ದೇವರು ಮೆಸ್ಸಿಯನಾದ ಯೇಸು ಕ್ರಿಸ್ತನು ಸೈತಾನನ್ನು ಸೋಲಿಸಿ ತಲೆಯನ್ನು ಜಜ್ಜುನೆಂದು ಹೇಳ್ತಾನೆ. ಯಾಕಂದರೆ ಮನುಷ್ಯನು ಮಾಡಿದ ತಪ್ಪಿಗೆ ಮನುಷ್ಯನಿಗೆ ಶಿಕ್ಷೆ ಆಗಬೇಕು. ನಾನು ನೋಡ್ತೇವೆ, ಈಗ ಯಾವ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟಿ ಅಥವಾ ಯಾವುದೊಂದು ತಪ್ಪು ಮಾಡಿದರೆ ಮನುಷ್ಯನಿಗೆ ಶಿಕ್ಷೆ ಆಗಬೇಕು. ನಾನು ನೋಡ್ತಾ ಇದ್ದೆ, ಕೋರ್ಟಿಗೆ ಹೋಗ್ತೇವೆ ಜನರೆಲ್ಲ, ಜಡ್ಜ್ ಹತ್ರ ಹೋಗ್ತಾರಲ್ಲ,
ಆಮೇಲೆ ವಾದ ಮಾಡಿದ್ರು ಅವನಿಗೆ ತಪ್ಪು ಶಾಪಿತಾದ ನಂತರ ಮನುಷ್ಯನಿಗೆ ಅವನಿಗೆ ಶಿಕ್ಷೆ. ಅದೇ ಪ್ರಕಾರ ಈಗ ಮನುಷ್ಯನಿಗೆ ಶಿಕ್ಷೆ ಆಗಿದೆ, ದೇವರಿಂದ ದೂರವಾಗಿದ್ದಾನೆ, ಅವನಿಗೆ ಶಿಕ್ಷೆ ಆಗಲೇಬೇಕು. ಆ ಶಿಕ್ಷೆಗೆ ಪ್ರಾಯಶ್ಚಿತ್ತ ಏನೋ ಅವನಿಗೆ ಶಿಕ್ಷೆ ಆಗಬೇಕು. ಅದಕ್ಕೋಸ್ಕರ ಇಲ್ಲಿ ಏನು ಮಾಡ್ತಾನೆ, ದೇವರಿಗೆ ಮನುಷ್ಯನ ಮೇಲೆ ಕರುಣೆ ಬರುತ್ತೆ. ಅದಕ್ಕೋಸ್ಕರ ದೇವರಲ್ಲಿ ತನ್ನ ಮೆಸ್ಸಿಯನು, ಅದು ರಕ್ಷಕನು ಅಲ್ಲಿ ದೇವರು ಅದನ್ನು ಪ್ರಕಟಿಸ್ತಾನೆ. ಕ್ರಿಸ್ತನ ಅದರಿಂದ ಈ ಸ್ತ್ರೀ ಇಲ್ಲಿ ದೇವರೇ ಹೇಳ್ತಾರೆ, ಈ ಸ್ತ್ರೀಯ ಸಂತಾನದಿಂದ ಬರುವ ಅವನು ಇಡೀ ಮಾನವ ಕುಲಕ್ಕೆ ರಕ್ಷಣೆ ಯೋಜನೆಯನ್ನು ಪ್ರಕಟಿಸ್ತಾನೆ. ದೇವರು ನೋಡ್ತಾರೆ ಇಡೀ ಲೋಕಕ್ಕೆ ಪುನಃ ರಕ್ಷಣೆ ಸಿಗುವಾಗ ಮಾಡಿದ. ಇಲ್ಲಿ ಸೈತಾನನು ಮನುಷ್ಯರನ್ನು ಪಾಪದಲ್ಲಿ ಬೀಳಿಸಿ ಗೆದ್ದರೂ ಸಹ ಅವನ ನಾಶನವನ್ನು ದೇವರು ತಿಳಿಸ್ತಾನೆ. ಅವನು ಸೈತಾನ ನೆನೆಸಿದ್ದು, ಈಗ ಮನುಷ್ಯರು ನನ್ನ ಕೈಯಲ್ಲಿ ಹಾಕಿದ್ದಾನೆ. ಈಗ ನೋಡ್ತಾ ಇದ್ದಾರೆ ಇಡೀ ಲೋಕದ ಜನರು ದೇವರನ್ನು ಬಿಟ್ಟು ದೇವರು ಹುಡುಕ್ತಾ ಇದ್ದಾರೆ. ಎಲ್ಲದರಲ್ಲಿ ಹುಡುಕ್ತಾರೆ, ಎಲ್ಲ ಸೃಷ್ಟಿಯಲ್ಲಿ ಹುಡುಕ್ತಾರೆ. ಗಾಳಿಯಲ್ಲಿ, ನೀರಿನಲ್ಲಿ, ಕಲ್ಲಿನಲ್ಲಿ, ಮರದಲ್ಲಿ, ಪಕ್ಷಿಯಲ್ಲಿ, ಪ್ರಾಣಿಯಲ್ಲಿ ದೇವರಿದ್ದಾನೆ ತೆಗೆದುಕೊಂಡು ಅದು ಸಹಜವಾಗಿ. ಯಾಕೆಂದರೆ ಮನುಷ್ಯನಿಗೆ ಆ ಒಂದು ದಾಹ ಇದೆ, ದೇವರು ಇದ್ದಾನೆ ಎಂಬ ಒಂದು ಭಯ ಇದೆ. ಆದರೆ ಅವನು ಆತ್ಮಿಕವಾಗಿ ಸತ್ತು ಹೋದ ಕಾರಣ ಅವನು ಸೈತಾನನ ದುಷ್ಟಶಕ್ತಿಯ ದುರಾತ್ಮನ ಅವನು ಗುಲಾಮನಾದ, ಪಾಪಕ್ಕೆ ದಾಸನಾದ. ಆದ ಕಾರಣ ದೇವರಲ್ಲಿ ಅವನಿಗೆ ಶಾಪ ಕೊಟ್ಟು ಅಲ್ಲಿ ದೇವರೇ ಮೊದಲೇ ಪ್ರಕಟಿಸ್ತಾನೆ ಮನುಷ್ಯನಿಗೆ ಬಿಡುಗಡೆ ಕೊಡುವುದನ್ನು ಮೆಸ್ಸಿಯನು. ಹಾಗಿರುವಾಗ ಅಲ್ಲಿ ದೇವರು ಆ ವಿಷಯವನ್ನು ತಿಳಿಸ್ತಾನೆ ಎಂಬುದನ್ನು ನೋಡ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ನಾನು ದೇವರು ಈಗ ಹವ್ವಳಿಗೆ, ಸ್ತ್ರೀಗೆ ಹೇಗೆ ಶಾಪ ಕೊಟ್ಟನೆಂದು ನೋಡೋಣ. ಯಾಕೆಂದರೆ ಅವಳು ಹಣ್ಣು ತಿಂದದಲ್ಲ. ಅದರಿಂದ ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನು ಹೇಳಲಿಕ್ಕಿದ್ದೇನೆ. ನಿಮ್ಮ ದಯಮಾಡಿ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಇತರ ಸ್ನೇಹಿತರೊಂದಿಗೆ ಕೂಡ ನೀವು ಇದನ್ನು ಹಂಚಿ. ಆಗ ಅವರಿಗೂ ವಿಷಯಗಳು ಗೊತ್ತಾಗುತ್ತೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.